ಹಾಯ್ ಡಿಯರ್ಸ್, ದೇಹಕ್ಕೆ ಹೆಚ್ಚು ಶಕ್ತಿ ಹೆಚ್ಚು ಬಲ ಕೊಡುವಂಥ ಉದ್ದಿನ ಕಾಳಿನ ಉಂಡೆ, ಉದ್ದಿನ ಕಾಳಿನ ಲಡ್ಡು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಉದ್ದಿನ ಕಾಳು ಈ ಥರ ಸಿಪ್ಪೆ ಇರೋದನ್ನು ತೊಗೋಬೇಕು. ಉದ್ದಿನ ಬೇಳೆ ಎಲ್ಲ ಕಾಳು ಇರೋವಂಥದ್ದನ್ನು ತೊಗೊಂಡ್ರೆ ನಮಗೆ ಹೆಚ್ಚು ಪ್ರೋಟೀನ್ ಸಿಗುತ್ತೆ. ಜೊತೆಗೆ ಇದರಲ್ಲಿರುವಂಥ ಒಂದು ಶಕ್ತಿ ಏನಿದೆ, ನಮ್ಮ ಹೆಣ್ಮಕ್ಳಲ್ಲಿ ಕಾಡುವಂಥ ಮುಟ್ಟಿನ ಸಮಸ್ಯೆ ಅದೆಲ್ಲದಕ್ಕೂ ಪರಿಹಾರ ಈ ಉದ್ದಿನ ಕಾಳಲ್ಲಿದೆ. ಪ್ರತಿ ತಿಂಗಳು ನೀವು ಮುಟ್ಟಾದಾಗ ಅದೇನು ಬೆನ್ನವೆಲ್ಲ ಬರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ. ಉದ್ದಿನ ಕಾಳನ್ನು ಚೆನ್ನಾಗಿ ಹುರ್ಕೋಬೇಕು. ಹುರಿತಾ ಇದ್ದಂಗೆ ಅದೊಂದು ಒಳ್ಳೆ ಘಮ ಬರುತ್ತೆ. ಸೊ ಇದು ಕಪ್ಪಗಿದ್ರೂ ನಮಗೆ ಗೊತ್ತಾಗೋದಿಲ್ಲ ಹೆಂಗೆ ಹುರಿದಿದ್ದೀವಿ ಅಂತ. ಸ್ವಲ್ಪ ಚೆನ್ನಾಗಿ ಘಮ ಬಂದ ನಂತರ ಒಂದು 1/4 ಕಪ್ ಅಷ್ಟು, ಅಂದರೆ ಒಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕಿ ಒಂದು 2 ನಿಮಿಷ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾಗೋಕ್ಕೆ ಬಿಟ್ಬೇಡ. ಹಾಗೆ ಒಂದು 1/4 ಕಪ್ ಅಷ್ಟು ತುಪ್ಪ ಇದನ್ನು ಕರಗಿಸ್ಕೊಳ್ಳೋಣ. ಸೊ ಈ ಲಡ್ಡು ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದೇ ಉದ್ದಿನ ಕಾಳು ಮತ್ತು ತುಪ್ಪ ಹಾಗೆ ಬೆಲ್ಲ. ಇದು ಮೂರು ಕೂಡ ದೇಹಕ್ಕೆ ಹೆಚ್ಚು ಕಬ್ಬಿಣಾಂಶ ಮತ್ತು ಶಕ್ತಿ ತಂದುಕೊಡುತ್ತೆ. ಸೊ ಉದ್ದಿನ ಕಾಳು ಮತ್ತು ಅಕ್ಕಿ ಹುರಿದಿಟ್ಟಿರೋದನ್ನು ಒಂದು ಪ್ಲೇಟಲ್ಲಿ ಹಾಕಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪೌಡ್ರ್ ಆಗಿದೆ. ಇದನ್ನು ಜರಡಿ ಮಾಡುವಂಥದ್ದು ಏನು ಬೇಡ, ಹೀಗೆ ನುಣ್ಣಗೆ ಮಿಕ್ಸಿನಲ್ಲಿ ಓಡಿಸ್ಕೊಂಡು ನಂತರ ನೀವು ಲಡ್ಡು ಮಾಡ್ಕೋಬೋದು. ಅದೇ ಮಿಕ್ಸಿನಲ್ಲೇ ಸ್ವಲ್ಪ ಕುಟ್ಕೊಂಡಿರುವಂಥ ಬೆಲ್ಲ ಹಾಕಿ 1-2 ನಿಮಿಷ ಓಡಿಸ್ಕೋಬೇಕು. ಈ ರೀತಿ ಪುಡಿ ಪುಡಿ ಆಗುತ್ತೆ. ಆನಂತರ ಮತ್ತೆ ಆ ಉದ್ದಿನ ಹಿಟ್ಟನ್ನು ಹಾಕಿ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೆಲ್ಲ ಉದ್ದಿನ ಹಿಟ್ಟು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾವು ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಿಂತಲೂ ಈ ಥರ ಮಿಕ್ಸಿನಲ್ಲೇ 1 ನಿಮಿಷ ಓಡಿಸ್ಕೊಂಡ್ರೆ ಇದು ಚೆನ್ನಾಗಿದ್ದು ಈ ರೀತಿ ಬೆಲ್ಲದ ಜೊತೆ ಮಿಕ್ಸ್ ಆಗಿರುತ್ತೆ. ಮತ್ತು ಅದನ್ನು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಬೆಲ್ಲ ಏನಾದರೂ ಅಂಟಿದ್ರೂ ಕೂಡ ನೀವು ಕ್ಲೀನಾಗಿ ಇದನ್ನು ತೆಕ್ಕೊಂಬಿಡ್ಬೋದು. ಒಂದು ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಂಡೆ ಬೆಲ್ಲ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ನಿಮಗೆ ಅಂಟು ಬರುತ್ತೆ. ನಾನಿವಾಗ ಉಪಯೋಗಿಸಿದ್ದು ಅಚ್ಚಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಪುಡಿ ಪುಡಿ ಆಗಿದೆ. ಹಾಗೆ ಈ ಲಡ್ಡು ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ತುಪ್ಪ ಆಗಿರೋದ್ರಿಂದ ತುಪ್ಪ ಸುಮಾರು ನಿಮಗೆ ಒಂದು 1/4 ಕಪ್ ಅಷ್ಟು ಬೇಕಾಗ್ಬೋದು. ಇದನ್ನು ಒಂದು ಸತಿ ಕರಗಿಸಿ ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಆದಷ್ಟು ತುಪ್ಪದಲ್ಲೇ ಮಾಡಿದ್ರೆ ಈ ಲಡ್ಡು ತುಂಬಾ ಆರೋಗ್ಯದಾಯಕ. ಸೊ ತುಪ್ಪ ಬೇಡ ನಮಗೆ ಜಾಸ್ತಿ ತುಪ್ಪ ಅಂತ ಅನ್ಸಿದ್ರೆ ನಿಮಗೆ ಒಂದೇ ಒಂದು ಸ್ಪೂನಷ್ಟು ಹಾಲು ಹಾಕ್ಕೊಂಡು ಈ ಲಡ್ಡುನ ಕಟ್ಕೋಬೋದು. ಇದು ಒಂದು ಬೈಂಡಿಂಗ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಬಿಸಿ ತುಪ್ಪನ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಕಲಿಸ್ಕೋಬೇಕು. ನೋಡಿ ಹೀಗೆ ನಾನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಪೂರ್ತಿಯಾಗಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ನೋಡ್ಕೊಳ್ಳೋಣ. ಲಡ್ಡು ನಮಗೆ ಈಸಿಯಾಗಿ ಕಟ್ಟಕ್ಕೆ ಬರ್ತಿದೆ ಅಂತಂದರೆ ಇವಾಗಲೇ ನಾವು ಬಿಸಿ ತುಪ್ಪ ಹಾಕಿದಾಗಲೇ ಲಡ್ಡು ಕಟ್ಕೋಬೋದು. ಬೈ ಚಾನ್ಸ್ ನಿಮಗಿನ್ನೂ ಪುಡಿ ಪುಡಿ ಆಗ್ತಿದೆ ಅಂತಂದರೆ ಮಾತ್ರ 1 ಸ್ಪೂನಷ್ಟು ಮಾತ್ರ ಹಾಲು ಹಾಕ್ಕೋಬೇಕು. ಈ ಉದ್ದಿನ ಕಾಳಿನ ಲಡ್ಡು ನೀವು ಬರೀ ಹೆಣ್ಮಕ್ಳಿಗಂತಲೇ ಅಲ್ಲ, ಮಕ್ಕಳಿಂದ ಹಿಡಿದು ಯಾರು ಬೇಕಾದ್ರೂ ತಿನ್ಬೋದು. ಇನ್ನು ಏನು ಹೇಳ್ತಾರೆ, ಗಂಡು ಮಕ್ಳಿಗಾಗಲಿ ಅಥವಾ ಜಿಮ್ಗೆ ಹೋಗೋವಂಥವ್ರಿಗಾಗಲಿ ಅಥವಾ ಏನು ಹೇಳ್ತಾರೆ ಪೀರಿಯಡ್ಸ್ ನಿಲ್ಲೋ ಅಂತ ಅಥವಾ ಮೆನೋಪಾಸ್ ಟೈಮಲ್ಲಿ ಇರುವಂಥ ಮಹಿಳೆಯರು, ಒಂದು ಮಿಡಲ್ ಏಜ್ ಲೇಡೀಸ್ಗೂ ಕೂಡ ತುಂಬ ಒಳ್ಳೆಯದು. ಬೆನ್ನೋವು, ಸೊಂಟ ನೋವು, ಈ ಕಾಲು ನೋವೆಲ್ಲ ಏನು ಬರ್ತಿರತ್ತಲ್ಲ ಅದೆಲ್ಲದಕ್ಕೂ ಪರಿಹಾರ ಈ ಉದ್ದಿನ ಕಾಳಿನ ಲಡ್ಡು ಒಂದು ತಿನ್ನೋದ್ರಿಂದ ಇದೆ. 1-2 ದಿನಕ್ಕೆ ಒಂದು ಸತಿ ಒಂದು ಲಡ್ಡು ತಿಂತಾಯಿದ್ರೆ ದೇಹಕ್ಕೆ ಶಕ್ತಿ ಕೂಡ ಸಿಗುತ್ತೆ. ಸೊ ನೋಡಿ ನಾನು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಕಲಸಿ ನೋಡ್ಕೊಂಡಿದ್ದೀನಿ. ಸ್ವಲ್ಪ ಇದು ಬಿಸಿ ಕಮ್ಮಿ ಆಗ್ತಿದೆ ಅಂತಂದ ತಕ್ಷಣವೇ ನಾವು ಸ್ವಲ್ಪ ಬೇಕಾದ್ರೆ ಈ ರೀತಿ ಒಂದೇ ಒಂದು ಸ್ಪೂನಷ್ಟು ಹಾಲು ಹಾಕಿ ಕಲಿಸ್ಕೊಂಡು ತಕ್ಷಣ ನಾವು ಲಡ್ಡು ಮಾಡ್ಕೋಬೋದು. ತುಂಬ ಒಳ್ಳೆ ಘಮ ಇರುತ್ತೆ. ಉದ್ದಿನ ಕಾಳು ಉರಿಯುವಾಗಲೇ ಒಂದು ಒಳ್ಳೆ ಘಮ ಬರ್ತಿರುತ್ತೆ. ಈ ಲಡ್ಡು ತಿನ್ನಬೇಕಂದ್ರಂತೂ ಅಷ್ಟೇ ರುಚಿಯಾಗಿರುತ್ತೆ. ಬೆಲ್ಲ ನಮಗೆ ಎಷ್ಟು ಟೇಸ್ಟಿಗೆ ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೋದು. ನಾನು ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ. ಉದ್ದಿನ ಕಾಳು ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಬೆಲ್ಲ ತೊಗೊಂಡಿದ್ದೀನಿ. ಉದ್ದಿನ ಬೇಳೆಗಿಂತಲೂ ಈ ಥರ ಕಾಳನ್ನೇ ಉಪಯೋಗಿಸ್ಕೊಂಡು ನೀವು ಲಡ್ಡು ಮಾಡಿದ್ರೆ ಹೆಚ್ಚು ಪೌಷ್ಟಿಕಾಂಶ ಇರೋವಂಥ ಲಡ್ಡು ರೆಡಿಯಾಗುತ್ತೆ. ನೋಡಿ ರುಚಿಯಾಗಿರುವಂಥ ಒಳ್ಳೆ ಘಮ ಇರೋವಂಥ ಲಡ್ಡು ರೆಡಿಯಾಗಿದೆ. ನಾವು ಇದಕ್ಕೆ ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ. ನಾನಲ್ಲಿ ನಿಮಗೆ ಹೇಳೋದನ್ನು ಮಿಸ್ ಮಾಡಿದೆ. ಏಲಕ್ಕಿ ಪುಡಿ ಹಾಕಿರೋದ್ರಿಂದ ಕೂಡ ಒಳ್ಳೆ ಘಮ ಇರುತ್ತೆ. ರೆಸಿಪಿ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.